ಆರ್ಥಿಕ ಸಮೀಕ್ಷೆ ವರದಿ ಇಲ್ಲ, ಪರ್ಯಾಯ ವರದಿಯೊಂದನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ, ಏನು ಹೇಳ್ತಿದ್ದಾರೆ ಈ ಪರ್ಯಾಯ ವರದಿಯಲ್ಲಿ? ಈ ಬಾರಿಯ ಬಜೆಟ್ನಲ್ಲಿ ಆರ್ಥಿಕ ಸಮೀಕ್ಷೆ ವರದಿ ಇಲ್ಲದೆ ಇರುವಂತಹ ಆ ಗ್ಯಾಪ್ ಅನ್ನ ಈ ಪರ್ಯಾಯ ವರದಿ ಹೇಗೆ ಫಿಲ್ ಮಾಡ್ತಿದೆ, ಅದರ ಡೀಟೇಲ್ಸ್ಗೆ ಹೋಗೋಣ, ಗೊತ್ತಾಗುತ್ತೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಆರ್ಥಿಕ ಸಮೀಕ್ಷೆ ವರದಿಯನ್ನ ಬಿಡುಗಡೆ ಮಾಡಲಾಗಿಲ್ಲ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪರ್ಯಾಯ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. ಭಾರತದ ಆರ್ಥಿಕತೆಯ ಪರಾಮರ್ಶೆಯ ವರದಿಯನ್ನ ಬಿಡುಗಡೆ ಮಾಡಿರೋದು. ಏನ್ ಸೂಚಿಸುತ್ತಿದೆ ಅದು? ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ ಅವರ ಸಾರಥ್ಯದಲ್ಲಿ ಈ ವರದಿಯನ್ನ ನಿರ್ಧಾರ ಮಾಡಲಾಗಿದೆಯಂತೆ. ದಿ ಇಂಡಿಯನ್ ಎಕನಾಮಿ ರಿವ್ಯೂ ಅನ್ನೋ ವರದಿ ಬಿಡುಗಡೆ ಆಗಿದೆ. ಮುಂಬರುವ 3 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ $5 ಟ್ರಿಲಿಯನ್ ಗಾತ್ರವನ್ನ ತಲುಪುತ್ತೆ ಅನ್ನೋದರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಆ ಪ್ರಾಮಿಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಯೋಚನೆ ಮಾಡ್ತಾ ಇದ್ದಿದ್ದು, ಎಕನಾಮಿಸ್ಟ್ಗಳು ಹೇಳ್ತಾ ಇದ್ದಿದ್ದು 2030 ಹೊತ್ತಿಗೆ ಅಥವಾ 2032, 33 ಇನ್ನೊಂದು 10 ಅಥವಾ 9 ವರ್ಷಗಳ ಒಳಗಾಗಿ ನಾವು $5 ಟ್ರಿಲಿಯನ್ ಅನ್ನ ದಾಟಿ ಮೇ ಬಿ $7.5 ಟ್ರಿಲಿಯನ್ ಎಕನಾಮಿಗೆ ಹೋಗಿಬಿಡ್ತೀವಿ ಅನ್ನೋ ನಿರೀಕ್ಷೆ ಇತ್ತು. ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ದಿ ಇಂಡಿಯನ್ ಎಕನಾಮಿ ರಿವ್ಯೂ ವರದಿಯಲ್ಲಿ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ಈ ಪ್ರೀವಿಯಸ್ ಬಜೆಟ್ಗಳಿಗೆ ಯಾವ ತರಹದ ರಿಯಾಕ್ಷನ್ ಇತ್ತು? ನಿಮಗೆ ಗೊತ್ತಾ, ಕಳೆದ ಬಾರಿ ಸ್ಟಾಕ್ ಮಾರ್ಕೆಟ್ ಕಳೆದ ಈ ಹಿಂದಿನ ವರ್ಷದ ಪೂರ್ಣ ಬಜೆಟ್ 1.4% ಬಜೆಟ್ ದಿನದ ಏರಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಂಡಿದ್ದು. ಇನ್ನು ಮಿಕ್ಕಂತೆ ನೋಡ್ತಿದ್ದೀವಿ 3 ವರ್ಷಗಳಲ್ಲಿ $5 ಟ್ರಿಲಿಯನ್ ಎಕನಾಮಿಯನ್ನ ತಲುಪುತ್ತೆ, ಆ ಸೈಜ್ ಅನ್ನು ತಲುಪುತ್ತೆ ಅಂತ. ಮೇ ಬಿ 2030 ಒಳಗಾಗಿ $7 ಟ್ರಿಲಿಯನ್ ಗಾತ್ರವನ್ನ ತಲುಪಬಹುದು. 23-24ರಲ್ಲಿ ವಿಶ್ವದ ಆರ್ಥಿಕತೆ ಬೆಳವಣಿಗೆ ಆವರೇಜ್ 3% ಇದೆ. ಆದರೆ ಭಾರತದ GDP ಬೆಳವಣಿಗೆ 7% ಕಳೆದ 10 ವರ್ಷಗಳಲ್ಲಿ ಸಾರ್ವಜನಿಕ ವಲಯದ ಹೂಡಿಕೆ ಕೂಡ ಜಾಸ್ತಿ ಆಗಿದೆ. ಅನಂತ ನಾಗೇಶ್ವರನ್ ಅವರು ಕೊಟ್ಟಿರುವ ವರದಿ ದಿ ಇಂಡಿಯನ್ ಎಕನಾಮಿ ರಿವ್ಯೂ ಜಗತ್ತಿನ ಫಿನ್ಟೆಕ್ ಆರ್ಥಿಕತೆ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಆಗುವ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇದ್ದಾವಲ್ಲ, ಈ ಗೂಗಲ್ ಪೇ, ಫೋನ್ ಪೇ, ಈ ತರದೆಲ್ಲ, ಅಂಡ್ ಮೋರ್ ಓವರ್ ಬೇರೆ ಬೇರೆ ತರದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಇದರ ಮೇ ಬಿ 10-15% ಏನೋ ಇಂಡಿಯಾದಲ್ಲೇ ಆಗುತ್ತಂತೆ. ಅಷ್ಟರ ಮಟ್ಟಿಗೆ ನಾವು ಬೂಮಿಂಗ್ ಎಕನಾಮಿ, ಡಿಜಿಟಲ್ ಬೂಮ್ ಇದೆ ಅಂತ. ಇನ್ನು ಮಿಕ್ಕಂತೆ ಕರ್ನಾಟಕದ ನಿರೀಕ್ಷೆಗಳೇನು? ಇದು ಬಹಳ ಇಂಪಾರ್ಟೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.